ಪಾಪ ವರ್ಷ ಪಾಪ ವರ್ಷ ಯಾಕತ್ತೆ ಯಾಕೆ ಬಾಯಿಲಿ ಚೈತ್ರ ನಮ್ಮ ಸುಗುಣರ್ಗೆ ನಮ್ಮ ವರ್ಷರ್ಗೆ ಅವ್ರ ಅಕ್ಕ ಇರು ಎಂತ ಮೋಸ ಮಾಡ್ಯವ್ರೆ. ಅದಕ್ಕೆ ಬಂಗಾರದ ಅಂಗಡಿ ತಕ್ಕ ಕೇಳ್ಕೊಂಡು ಹೋದ್ರು ನೋಡು. ಅತ್ತೆ ನಾನು ಎಷ್ಟು ಸತಿ ಹೇಳೋದು, ಅದು ಏನಾಗೈತಿ ಏನು ಎತ್ತ ನಮ್ಗೆ ಏನಾದ್ರೂ ಸುದ್ದಿ ಬೇಡ. ಅವ್ರ ಸುದ್ದಿ ಹೇಳಕ್ಕೆ ಹೋಗ್ಬೇಡ, ನಮ್ಮ ಮನೆಯಾಗ ಅವ್ರ ಸುದ್ದಿನೇ ಎತ್ತಬೇಡ ನೀನು. ಹಂಗಲ್ಲ ಕಣೆ ಚೈತ್ರ, ಅವ್ರ ಅಕ್ಕಯ್ಯ ಎಂಥ ಕೆಲಸ ಮಾಡ್ಯವಳಿ. ರೋಡ್ಗಳು ಒಡವೆನ ತಕ್ಕ ಕೊಡಿಸಿ ಇವಳಿಗೆ ನಮ್ಮ ಸುಗುಣ ಕಟ್ರಿಗೆ ಇವಳಿಗೆ ಗೊತ್ತಾಗದ್ ಬೇಡ್ರಿ ಅವಳು ಕಲ್ಲುಡಿಗೆ. ಹೋಗಿ ನೋಡೋಣ ನೋಡ್ಬೇಕ 10 ಲಕ್ಷ ದುಡ್ಡು ಕಳಿಸಿ ಸುಮ್ಮನಾಗ್ಯವಳೆ ಅವಳು. ಗ್ಯಾರಂಟಿ ಒಡವೆ ತಂದು ಕೊಟ್ಟವಳಿ. ಇವನು ಒಡವೆ ಎಲ್ಲ ಬ್ಯಾಂಕಿಗೆ ಹೋಯ್ತೀನಿ ಅಂತ ಹೋದ, ಬ್ಯಾಂಕ್ನಾಗ ಗೊತ್ತಾಗೈತೆ ಕಣೆ. ನೋಡೋರ ಅಕ್ಕಯ್ಯ ಅಂತ ಮೋಸ ಮಾಡ್ಯವಳೆ. ಮನೆಯಾಗ ಇತ್ಕೊಂಡು ಅವಳು ಒಟ್ಟು ಸಾಲ ಪಾಲ ಮಾಡ್ಕೊಂಡವಳಂತೆ, ಮನೆ ಕಟ್ಟಕ್ಕೆ ಸಾಲ ಮಾಡಿ ಮನೆ ಕಟ್ಟವಳಂತೆ. ಅದಕ್ಕೇನೆ ಸಾಲ ತೀರಿಸ್ಕೊಂಬಕ್ಕಾಗಿನ ಹಿಂಗೆ ಮಾಡ್ಯವಳೆ ನೋಡು. ಯಾವ ಅಕ್ಕ ತಂಗಿಯರೂ ಬರಲ್ಲ, ಯಾವ ಅಣ್ಣ ತಮ್ಮಗಳು ನೆನಪಿ ಬರಲ್ಲ, ಮರ್ಯಾದೆ ಹೋಗುತ್ತೆ. ಇವ ನಮ್ಮ ಸಾಲದಾರ್ ಬಂದು ಇದು ಮಾಡ್ತಾರೆ ಎಂಬ ಮುನ್ಗಡೆಗೆ ಯಾರು ಬರಲ್ಲ ನೋಡು. ಎಂಥ ಕೆಲಸ ಮಾಡ್ಯವಳೆ. ನಾನು ಅದಕ್ಕೆ ತಾಡದ್ ಬಿಟ್ಟೆ ನೋಡು. ನಾನು ಇರೋದಕ್ಕೆ ಇವತ್ತು ಸರಿಯೋತು, ನಾನಿಲ್ಲ ಅಂದ್ರೆ ಆಗ್ತಿರ್ಲಿಲ್ಲ ಕಣ್ಚೈತ್ರ. ಅವ್ರ ಸುದ್ದಿನೇ ಹೇಳ್ಬೇಡ ಕಣತ್ತೆ, ನಮ್ಗೆ ಅವ್ರ ಸುದ್ದಿನೇ ಹೇಳ್ಬೇಡ. ಏನನ ಆಗ್ಲೇಳು ನಮ್ಗೆ ಆಲೆ ಬೇಜಾರು ಹತ್ಬಿಟ್ಟೈತೆ. ಅವ್ರ ಸುದ್ದಿನೇ ಹೇಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ರೆ ಪದೇ ಪದೇ ಬಂದು ಹಂಗಾತು ಹಿಂಗಾತು ಅಂತೀಯ. ಅದು ಏನಾಯ್ತು, ಅದು ಯಾಕಾಯ್ತು, ಅದು ಹೆಂಗಾಯ್ತು ನಮ್ಗೇನು ಬೇಡ. ಆ ಊರಿಗೆ ಹೋಗಲ್ಲ ಅಂದಮೇಲೆ ಆ ದಾರಿ ಸುದ್ದಿ ಯಾಕೆ ನಮ್ಗೆ ಏನು ಹೇಳಕ್ಕೆ ಹೋಗ್ಬೇಡ. ಅವ್ರ ಸುದ್ದಿ ನೋಡಿ ನಮ್ಗೆ ಅಷ್ಟು ಬೇಜಾರಾಗ್ಬಿಟ್ಟೈತೆ ನಿಜವಾಗ್ಲು. ನೀನೇನು ನಮ್ಗೆ ಅಷ್ಟು ಬೇಜಾರಾಯ್ತು ಅಂದ್ರೆ ಮನ್ಸಿಗೆ ಅಷ್ಟು ಬೇಜಾರಾಗೈತೆ. ಅಲ್ಲ ನಿಮ್ಗೆ ಹೇಳ್ದಲ್ಲ ಇನ್ಯಾರಿಗೆ ಹೇಳ್ತಾರೆ ಚೈತ್ರ? ಹೇಳೋರ್ಗಾಗಕ್ಕೆ ಹೇಳೋದು. ಯಾಕೆ ಚೈತ್ರ ಏನಾತೆ? ನಾನು ನಿಮ್ಮ ಅಮ್ಮಗೆ ಹೇಳಪ್ಪ, ಅವ್ರ ಸುದ್ದಿ ಹೇಳ್ಬೇಡ. ವರ್ಷ ಸುಗುಣ ಸುದ್ದಿ ನಮ್ಗೆ ಎತ್ತಕ್ಕೆ ಹೋಗ್ಬೇಡ, ಅವ್ಳ ಹೆಸರೇ ಎತ್ತಕ್ಕೆ ಹೋಗ್ಬೇಡ ಅಂತ ಹೇಳ್ತೀನಿ. ಅವ್ರ ಸುದ್ದಿ ಹೇಳ್ಬೇಡ ಅನ್ನು ಬಂದು ಪದೇ ಪದೇನೆ ಅವ್ರ ಅಕ್ಕ ಹಂಗೆ ಮಾಡಿರು, ಅವ್ರ ಅಕ್ಕ ಹಂಗೆ ಹಿಂಗೆ ಅಂತ ಹೇಳುತ್ತೆ. ನಮ್ಗೆ ಯಾಕಪ್ಪ, ನಮ್ಮದೇ ಸಾವಿರ ಟೆನ್ಷನ್ ನಮಗೆ. ಇಲ್ಲಿ ಬಂದು ಯಾಕೆ ಹೇಳಬೇಕು? ಹ್ಞೂನಮ್ಮ, ಅವ್ರ ಸುದ್ದಿನೇ ಹೇಳಕ್ಕೆ ಹೋಗ್ಬೇಡ. ನಿಜವಾಗ್ಲೂ ಅವರಿಂದ ನಮ್ಗೆ ಎಷ್ಟು ಬೇಜಾರಾಯ್ತು ಅಂದ್ರೆ ಮನ್ಸಿಗೆ ಅಷ್ಟು ಬೇಜಾರಾಯ್ತು. ಅವ್ರ ಸುದ್ದಿನೇ ಎತ್ತಬೇಡ. ಅವ್ರು ಏನಾನ ಮಾಡ್ಕೊಂಬ್ಲಿ, ಅವ್ರು ಹೆಂಗಾನ ಇರಲಿ, ಒಟ್ಟಿನಲ್ಲಿ ಎಲ್ಲನ ಚೆನ್ನಾಗಿರಲಿ, ಅವಳು ಚೆನ್ನಾಗನ ಇರಲಿ, ಹೆಂಗಾನ ಆಗಲಿ, ನಮಗೇನು ಬೇಡ ಅಷ್ಟೇನು. ನಾವು ಆಳೆ ಚೆನ್ನಾಗಿರಲಿ ಅಂತ ಎಲ್ಲ ಹೇಳಿ ಅನುಭವಿಸಿ ಎಲ್ಲ ಮಾಡಿದ್ದಾಗೈತಿ. ಅವ್ರ ಸುದ್ದಿನೇ ಹೇಳ್ಬೇಡ ನಮ್ಮ ಮನೆಯಾಗ ಅಷ್ಟೇನೆ. ಅಲ್ಲ ನೋಡು ಹೆಂಗೆ ಮೋಸ ಮಾಡೋರಿರ್ತಾರೆ ಅಂತ ಪಾಪ. ಅವ್ರ ಅಕ್ಕಯ್ಯ ಎಲ್ಲ ಸಾಲ ಮಾಡ್ಯವಳಂತೆ, ಅದಕ್ಕೆ ಬಂದಿಲ್ಲಿ ಸೇರ್ಕೊಂಡವಳಿ. ಅದಕ್ಕೆ ಬೇರೆ ಮನೆ ಮಾಡಕ್ಕೆ ಕರ್ಕೊಂಡೋಗಿರತ್ ಕಣ್ ಪಾಪ. ಬೇರೆ ಮನೆ ಮಾಡಿ ಇಲ್ಲೇ ಸೇರ್ಕೊಂಬನ ಅಂತ ಕರ್ಕೊಂಡೋಗಳೆ. ಎಲ್ಲ ಸಂಘ ತಗೊಂಡವಳಂತೆ, ಸಂಘದಾರ್ ಬಂದು ಬಾಗ್ಲಾಕ್ಷವ್ರಂತೆ. ಊರಾಗ್ಲೂ ತಾಂಡವ್ರಂತೆ, ಸಾಲದಾರ್ ಹುಡಿಕೊಂಬಂದಿದ್ರು. ಅದೇನಿ ದುಡ್ಡೆಲ್ಲನ ನಮ್ಮ ಸುಗುಣ ಮೋಸ ಮಾಡಿರದ ಅವಳು ಕಟ್ರಿಗೆ ನಮ್ಮ ಸುಗುಣ ಗೊತ್ತಾಗದ್ ಬೇಡ್ವಿ. ಆ ಕಟ್ರಿನ ಮುಂಡಿಗೆ ಅವಳ್ದ ಎಲ್ಲನ ರೋಡ್ಗಳು ಒಡವೆ ತಂದಿಕ್ಕೊಂಡು 10 ಲಕ್ಷ ದುಡ್ಡ ಪುರುಸ್ನಾಗ ಇಕ್ಕೊಂಡವಳೆ. ಅದನ್ನ ಬಂದಿಡ್ಕೆ ಸಾಲದಾರ ಕೊಡಕ್ಕೆ ಹೋದ್. ನಾನು ಮುರ್ಸ್ ಬರೋವರೆಗೂ ಕೊಡೋದು ಬೇಡ ಅಂತ ತಡೆದಿಕ್ಕೆ ಇವತ್ತು ದುಡ್ಡು ಉಳೀತು. ಇವತ್ತು ಅವಳು ಮೋಸ ಮಾಡಿದ್ರು ಇವತ್ತು ದುಡ್ಡು ಐತಿ, 10 ಲಕ್ಷ ರೂಪಾಯಿ ದುಡ್ಡು ಐತಿ. ಅದಕ್ಕೆ ಬಂಗಾರದ ಅಂಗಡಿ ತಕ್ಕ ಕೇಳ್ಕೊಂಡು ಹೋಗ್ಯಾಳ ಅವಳನ್ನ. ಬಂಗಾರದ ಅಂಗಡಿಯವ್ರು ಮೋಸ ಮಾಡ್ಯವ್ರಿ ಹಂಗೆ ಹಿಂಗೆ ಅಂತಿದ್ಲು. ಅದಕ್ಕೆ ಬಂಗಾರದ ಅಂಗಡಿ ತಕ್ಕ ಕೇಳ್ಕೊಂಡು ಹೋಗ್ಯಾರ ಪಾಪ. ನೋಡತ್ತೆ ನಿನ್ಗೆ ಹೇಳೋದು ಅರ್ಥ ಆಗ್ತಾ ಇಲ್ಲೇ? ಅದೆಲ್ಲ ಯಾಕೆ ಹೇಳ್ತೀವಿ? ನಮಗೆ ಬೇಡಮ್ಮ, ಅದ್ರ ಸುದ್ದಿ ಬೇಡ ಅಂತ ಹೇಳ್ತಾ ಇದೀವಿ. ನಮಗೆಲ್ಲ ಗೊತ್ತು ಏನೇನಾಗೈತೆ ಏನು ಅಂತ. ನಮ್ಗೆ ಆಗ್ಲೆಲ್ಲ ಹೇಳಿ ಟೆನ್ಷನ್ ಕೊಡ್ಬೇಡ. ಅವ್ರು ಏನಾನ ಮಾಡ್ಕೊಂಬ್ಲೇಳು. ಒಂದ್ಸತಿ ಹೇಳಲ್ಲಮ್ಮ, ನೋಡು ಅರ್ಥ ಮಾಡ್ಕ. ನಾನು ತೆಗ್ದಿದ್ದೆ ಮುಷ್ಣಿ ಕುಟ್ಬಿಡ್ತೀನಿ. ಹೋಗಿ ಹತ್ಲಾಗ ಸಿಕ್ಕಿ ಏನು ಹೇಳಿದ್ರು ಕೇಳಲ್ಲ ನೀನು. ನಡಿ ಸಿಕ್ಕತ್ತ, ನಡಿ ಸಿಕ್ಕಿ ನೋಡಿ. ನನಗೆ ಹಂಗೆ ಟೆನ್ಷನ್ ಕೊಡಬೇಡ. ಆಲೇನೆ ನಾವು ನೋಡಿ ಮಾಡಿ ಎಲ್ಲ ಮಾಡಿದ್ದು ಆಗೈತೆ, ಇಕ್ಕಿದ್ದು ಆಗೈತೆ. ಅವರಿಗೆ ಅವ್ರ ಕಷ್ಟ ನಾವು ಕೇಳಿದ್ದು ಆಗೈತೆ, ನಮ್ಮ ಕೈಲಾದೊಟ್ಟು ನಾವು ಮಾಡಿದ್ದು ಆಗೈತೆ. ಎಲ್ಲ ಮಾಡಿ ನಮ್ಮ ಮಕ್ಕಳನ್ನ ಒಯ್ಕೊಳಂಗಾಗೈತೆ. ಇವಾಗ ಅವ್ರ ಸುದ್ದಿನೇ ಬೇಡ. ನೀನು ನಡಿ ಸಿಕ್ಕೆ, ನೀನು ಮಾತಾಡಬೇಡ. ನೀನು ಅವ್ರ ಸುದ್ದಿ ಮಾತಾಡಬೇಡ. ನಮ್ಮ ತಗೇನೋ ಹೇಳಕ್ಕೆ ಬರ್ಬೇಡ. ಅವ್ರು ಏನಾನ ಮಾಡ್ಕೊಂಬ್ಲೇಳು, ಅವ್ರು ಏನಾನ ಮಾಡ್ಕೊಂಡು ಹೆಂಗಾನ ಇರಲೇಳು. ಅವ್ರು ತೀರ ಕೋಟಿ ಶ್ರೀಮಂತರಾಗ್ಲೇಳು, ಬಂಗ್ಲೆ ಇರಲೇಳು, ಅಂಥ ಮನೆಯಾಗನ ಇರಲಿ, ಬಂಗ್ಲೆನ ಕಟ್ಟಲಿ, ಹೆಂಗಾದ್ರೂ ಇರಲೇಳು. ಅವ್ರ ಸುದ್ದಿ ಬೇಡ ಅಷ್ಟೇ ನಮಗೆ. ಅವ್ರ ಸುದ್ದಿ ಬೇಡ. ನನಗೂ ನನ್ನ ಚೈತ್ರಿಗೆ ಆಲೇ ಎಷ್ಟು ಬೇಜಾರಾಯ್ತು. ನನಗಂತೂ ಬಿಡು ಮನಸ್ಸೇ ಮುರಿದೋಗ್ಬಿಟ್ಟೈತೆ. ತಮ್ಮನೇ ಇಲ್ಲ ನನಗೆ, ಹಿಂದೆ ಮುಂದೆ ಯಾರೂ ಇಲ್ಲ ಅಂದ್ಕೊಂಡೆ. ನೀನು ಸುಮ್ಮನೆ ಹೋಗು. ಇದ್ಯಾಕಲ್ಲ ವರ್ಷ ಹಿಂಗೆ ಮಾತಾಡ್ತೀಯ? ಮತ್ತೆ ಹೇಳಿದ್ರೆ ಕೇಳಬೇಕು. ಒಂದು ಸತಿ ಹೇಳ್ಬೇಡ ಕಣಮ್ಮ. ಅವ್ರ ಸುದ್ದಿನೇ ಎತ್ತಬೇಡ. ನಮ್ಗೆ ಅವ್ರದ್ದೇನು ಹೇಳ್ಬೇಡ ಅಂದಂಗೆಲ್ಲ ಆಗ್ಲಲ್ಲ. ಯಾಕೆ ಇಲ್ಲಿ ಹೇಳಕ್ಕೆ ಬತ್ತೀಯ ನೀನು? ಯಾಕೆ ಹೇಳಕ್ಕೆ ಬತ್ತೀಯ ಇಲ್ಲಿ? ಸುಮ್ಮನೆ ಹೋಗಿ ಆಸಿಕೆ, ನಡಿ ಆಸಿಕೆ. ನೀನು ನೋಡಿ ನನ್ನ ಕಣ್ಣೆದ್ರೆ ನಿಂತ್ಕೊಬೇಡ, ನನಗೆ ಬೋಲ್ಸಿಟ್ಟು ಬರುತ್ತೆ. ಯಾಕೆ ಚೈತ್ರ ಏನಾಯ್ತು? ಅಲ್ಲ ನೋಡಿ ಶಿಲ್ಪಕ್ಕ, ಆ ವರ್ಷರ ಮನೆಗೆ ಆ ಸುಗುಣರಕ್ಕ ಏನೋ ಮೋಸ ಮಾಡಿದಾಳಂತೆ. ಅದನ್ನ ಇಲ್ಲಿ ಹೇಳ್ತಾ ಐತಿ. ನಮಗೆ ಸಾವಿರ ಟೆನ್ಷನ್ನು, ಏನು ಹೇಳ್ಬೇಡ ಕಣತೆ ಅಂತ ಅಂದಂಗೆಲ್ಲನ ಅವ್ರು ಹಂಗೆ ಹಿಂಗೆ, ಅವ್ರು ಹಂಗೆ ಮಾಡಿರು ಹಿಂಗೆ ಮಾಡಿರು, ಅದನ್ನ ತಂದ್ರು ಇದನ್ನ ತಂದ್ರು. ಅವ್ರು ಒಡವೆ ಮಾಡಿಸ್ದಾಗ್ಲೂ ಹೇಳ್ತು ಬಂದಿಲ್ಲಿ. ನಮ್ಮ ಸುಗುಣ 10 ಲಕ್ಷ ರೂಪಾಯಿ ಒಡವೆ ಮಾಡಿಸೋಳೆ ಕಣೆ. ಹಂಗೆ ಹಿಂಗೆ ಅಂತ ಅವ್ರು ಏನಾನ ತರಲಿ, ಏನಾನ ಮಾಡಲಿ, ಇಲ್ಲಿ ಬಂದು ಹೇಳುತ್ತೆ. ಅದಕ್ಕೇನೆ ನಮಗೆ ಅವ್ರ ಸುದ್ದಿ ಹೇಳ್ಬೇಡ. ನಾವು ಊರಿಗೆ ಹೋಗಲ್ಲ ಅಂದಮೇಲೆ ಆ ದಾರಿ ಸುದ್ದಿ ಯಾಕೆ ಹೇಳ್ಬೇಡ ಕಣತೆ ಅಂದಂಗೆಲ್ಲನ ನಮ್ಮ ತಗ ಬರೇ ಅವ್ರದ್ದು ಹೇಳುತ್ತೆ. ನಮ್ಗೆ ಅವ್ರ ಸುದ್ದಿ ಎತ್ತಿರ ಮೈ ಮೈಲ ಬೆಂಕಿ ಅದಂಗೆ ಅವ್ದು ಕಣ್ ಶಿಲ್ಪಕ್ಕ.
ಅಲ್ಲ ನೋಡಮ್ಮ ಏನೋ ನಮ್ಮರ್ ತಮ್ಮರಂತ ಹೇಳಿವಿ ನೋಡಿ ಹೆಂಗೆ ಮೋಸ ಮಾಡ್ತಾರೆ, ಹೆಂಗೆ ಮೋಸ ಮಾಡಿದ್ಲು ಅವ್ರ ಅಕ್ಕ ಯಾಕೆ ಕಣಿ ಬೇರೆ ಮನೆ ಮಾಡಕ್ಕೆ ಕರ್ಕೊಂಡು ಹೇಳಿ. ಬೇರೆ ಮನೆ ಮಾಡಕ್ಕೆ ಕರ್ಕೊಂಡು ಒಯ್ಯೋಳಿ ನೋಡಮ್ಮ ಹೆಂಗಿದ್ದಾಳು. ಬಿಡು, ಅವ್ರಿಗೂ ಆಗಲ್ಲ ಅಂದಮೇಲೆ ಯಾಕೆ ಹೇಳ್ತಿದ್ದೆ ಕೈ ಸುಮ್ಕಿರು. ಅವ್ರಿಗೂ ಆಗಲ್ಲ ಅಂದ್ರೆ ಹೇಳಕ್ಕೆ ಹೋಗ್ಬೇಡ. ಏನೋ ನಮ್ಮರ್ ತಮ್ಮರಂತ ಹೇಳಿವಮ್ಮ, ಅದಕ್ಕೆ ನೋಡಿ ಇವರಿಬ್ರು ಹೆಂಗೆ ಸಿಟ್ಟಾಗ್ತಾರೆ. ಯಾತನ ಹೇಳಂಗಿಲ್ಲ ಹೋಗತ್ತ. ನಮ್ಗೆ ನಾವು ಯಾತನ ಹೇಳಿರ್ಸಕ್ಕೆ ಹಂಗೆ ಮ್ಯಾಲೆ ಬರ್ತಾರೆ. ಮತ್ತೆ ಯಾಕೆ ಹೇಳ್ಬೇಕು ಶಿಲ್ಪಕ್ಕ, ಎಷ್ಟು ಒಳ್ಳೆ ಮಾತನಾಗ ಹೇಳಿದ್ರು ಕೇಳಲ್ಲ ನಮ್ಮ ಅತ್ತೆ. ಬರೀ ಬಂದು ಅವ್ರ ಸುದ್ದಿನೇ ಹೇಳುತ್ತೆ. ಆದ್ರೆ ನಮ್ಮ ಸುದ್ದಿ ತಗೊಂಡಾಗ ಅವ್ರ ತ ಕೇಳಲ್ಲ. ಅವ್ರ ಸುದ್ದಿ ಆದ್ರೆ ನಮ್ಮ ತಾಗ ಹೇಳುತ್ತೆ ಹಂಗೆ ಹಿಂಗೆ ಅಂತ ಹೇಳಿ. ಬಿಡಕ್ಕ, ಏನೋ ಹೇಳಕ್ಕೆ ನೀವು ಯಾಕಂಗೆ ಸಿಟ್ಟಾಗ್ತೀರ. ಅವರೆಷ್ಟು ನಮಗೆ ಮೋಸ ಮಾಡಿದಾರೆ ಗೊತ್ತೇನಕ್ಕ. ನೆನೆಸ್ಕೊಂಡ್ರೆ ದೇವ್ರಣೆ ನನಗೆ ಮೈಯೆಲ್ಲ ಉರಿತೈತಿ. ನಾನು ಮನಸ್ಸಿಂದ ತೆಗ್ದಾಕಿದ್ದೀನಿ ಆಲೇನೆ. ನನಗೆ ಯಾರೂ ಇಲ್ಲ, ಹಿಂದೆ ಮುಂದೆ ಯಾರೂ ಇಲ್ಲ, ನಾನು ಇರೋನೇ ಒಬ್ಬ ಅಂತ ಅನ್ಕೊಬಿಟ್ಟಿದ್ದೀನಿ. ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗಿಲ್ಲ ಕಣಕ್ಕ. ಅಯ್ಯೋ ಹೋಗತ್ಲಾಗಿ ಅವರಿಂದ ನಾನು ಎಷ್ಟು ಕಷ್ಟ ಬಿದ್ದೀನಿ. ಅವ್ರಿಗೋಸ್ಕರ ನಾನು ಎಷ್ಟು ಕಷ್ಟ ಬಿದ್ದೀನಿ. ನನ್ನ ತಮ್ಮ ಬಿಡು, ನನ್ನ ತಮ್ಮನು ನನ್ನಂಗೆ ಚೆನ್ನಾಗಿರಲಿ, ಅವನು ಒಂದಿಟ್ಟು ಮುಂದಕ್ಕೆ ಬರಲಿ ಅಂತ ಎಷ್ಟು ಕಷ್ಟ ಬಿದ್ದೀನಿ. ಅವ್ನ ಸೈಡ್ ತಗೊಂಡಾಗ ನಾನು ಎಷ್ಟು ಖುಷಿಪಟ್ಟೆ ಅಕ್ಕ. ನನ್ನ ತಮ್ಮ ಸೈಡ್ ತಗೊಂಡವನೇ, ಚೆನ್ನಾಗಿ ದುಡ್ದವನೇ, ಚೆನ್ನಾಗೆಲ್ಲ ಸೈಟು ಪೈಟು ತಗೊಂಡ ಅಂತೇಳಿ ಎಷ್ಟು ಖುಷಿ ಪಟ್ಟಿದ್ದೀನಿ. ನಾನು ನೋಡಿ ನೀನು ಒಟ್ಟು ಉರ್ಕೊಂಡೆ ಕಣೋ, ನನ್ನ ಸೈಡ್ ತಗೊಂಡ್ರದಕ್ಕೆ ಅಂತಾನು ಇಂತಾನು ಅಂತ ಹೇಳಿ ನನ್ನ ಹೆಂಗೆ ಬೇಕಾ ಹಂಗೆ ಬೈದ ಕಣಕ್ಕ. ಅಂಥವೆಲ್ಲ ಅನ್ನಿಸ್ಕೊಂಡು ನಾನು ಸುಮ್ಮನೆ ಇರ್ಬೇಕೇನಕ್ಕ. ತಿರೋಣಗೆ ಅವ್ರ ಬಗ್ಗೆ ನನಗೆ ಮಾತಾಡಿದರೆ ಮೈಯೆಲ್ಲ ಕೆಂಡ ಆದಂಗೆ ಆಗುತ್ತೆ. ಮಾತಾಡಬಾರ್ದು ಅಮ್ಮಂಗಾಗುತ್ತೆ. ನಮ್ಮಮ್ಮಗೆ ಬಂದು ಅವ್ರ ಸುದ್ದಿನೇ ಹೇಳ್ತಿರೋ ತಗ್ಲಲ್ಲ. ಅವ್ರು ಯಾತನ ತರಲಿ, ಅದನ್ನು ತಂದು ಇದನ್ನು ತಂದು ಮೊನ್ನೆ ಒಡವೆ ಮಾಡಿಸ್ದಾಗ ಅವ್ರು 10 ಲಕ್ಷ ರೂಪಾಯಿ ಒಡವೆ ಮಾಡಿಸಿದ್ರು ಅಂತ. ನಾವೇನು ಮಾಡಿದ್ರೆ ನಮ್ಮಮ್ಮಗೆ ಖುಷಿ ಆಗಲ್ಲ. ಸಣ್ಣ ಮಗ ಏನಾನ ಮಾಡಿದ್ರೆ ಬೋಲ್ ಖುಷಿ. ಏನು ಮಾಡೋಕ್ಕಲ್ಲ ಬಿಡಪ್ಪತ್ತ. ನಿಮ್ಮಮ್ಮಗೆ ಬಂದಿಟ್ಟು ಹಂಗೇನೆ ಅವನ ಮೇಲೆ ಆಸೆ ಇದ್ರೆ ಇರ್ಲೇಳು, ಸುಮ್ಕಿರು. ಯಾತನು ಮಾತಾಡಕ್ಕೆ ಹೋಗ್ಬೇಡ. ಅಷ್ಟೇ ಹೇಳೋದ್ನಲ್ಲ ನಾನು, ಮಾತಾಡ್ಬೇಡ ಕಣತ್ತೆ, ಅವ್ರ ಸುದ್ದಿ ಮಾತಾಡ್ಬೇಡ ಅಂತ ಹೇಳಿದ್ದೀನಿ. ಬಟ್ ಮಾತಾಡಲ್ಲ, ಸುಮ್ಮನಿರು. ಮಾಮ ಮಾತಾಡಲ್ಲ ಇವತ್ತೇನೆ ಬಂದು. ನಮ್ಮ ಮಾಮ ಅವ್ರ ಸುದ್ದಿನೂ ಮಾತಾಡಲ್ಲ, ನಮ್ಮ ಸುದ್ದಿ ಅವ್ರ ತಕ್ಕ ಹೋಗಿ ಹೇಳಲ್ಲ, ಅವ್ರ ಸುದ್ದಿ ಬಂದು ನಮ್ಮ ತಗ ಹೇಳಲ್ಲ. ಮಾಮ ಯಾಕೆ ತಲೆ ಕೆಡ್ಸಮಲ್ಲ ಇವತ್ತೇನೆ. ಹೆಂಗಸ್ರು ಹೆಂಗೆ ಏನು ಮಾಡೋಕ್ಕಾಗಲ್ಲ. ಬೈಗೆ ಮಾತು ನಿಲ್ಲಲ್ಲ. ಯಾರು ಹೇಳೋಣ ನಮ್ಮಂಗಾಗುತ್ತೆ. ಹೇಳತ್ತು ಬಂದು. ಬಿಡು, ಏನು ಮಾಡೋಕ್ಕಾಗುತ್ತೆ. ಒಳ್ಳೆ ಹೇಳೈತೆ ಯಾಕತ್ತ. ಸುಮ್ಮನಿರರ್ಸ, ನೀನು ಸಿಟ್ಟಾಗಬೇಡ. ನಿಮ್ಮ ಅಮ್ಮನ ಮೇಲೆ ಸುಮ್ಮನೆ ನೀನೇ ನೋಡ್ಕೊಂಬಂದು ನಿಮ್ಮ ಅಮ್ಮನ ನೀನು ಬಿಟ್ರೆ ಯಾರು ನೋಡ್ಕೊಂಬಲ್ಲ ಕಣಪ್ಪ. ಅವರಂತೂ ನೋಡ್ಕೊಂಬಲ್ಲ. ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ ಅವರಂತೂ ಕೂಡಾಕಲ್ಲ. ಅವಳೇ ಅಬ್ಬಬ್ಬಬ್ಬ, ಅವಳು ಒಂದು ದಿವ್ಸಕ್ಕೂ ಅವಳು ನೋಡ್ಕೊಂಬಲ್ಲ ಬಿಡು. ಅವಳು ಅಬ್ಬಬ್ಬಬ್ಬ ಭಾರಿ ಇದ್ದಾಳೆ. ನಾನು ಏನು ಅಂದ್ಕೊಂಡಿದ್ದೆ, ಭಾರಿ ಇದ್ದಾಳೆ ಅವಳು. ಕೆಲಸ ಆಗೋವರೆಗೂ ಅಷ್ಟೇ. ಕೆಲಸ ಆಗೋವರೆಗೂ ಯಾರ ತಗ ಹೆಂಗೆ ಚೆನ್ನಾಗಿರಬೇಕು ಅಂತ ಹೇಳಿ ಭಾಳ ಐಡಿಯಾ ಐತೆ ಅವಳ ತಾಗಿ. ಗಂಡ ಹೆಂಡ್ತಿ ಇಬ್ಬರಳು ಅಷ್ಟೇ. ಕೆಲಸ ಆಗತಕ್ಕ ಒಂದು, ಕೆಲಸ ಆದಮೇಲೆ ಒಂದು. ಅವರು ಏನೋ ಒಂಥರ ಎಲ್ಲ ದುಡ್ಕೊಂಬದು ಹಂಗೆ ಹಿಂಗೆ ಹೆಂಗೆ ದುಡಿತೀರ ಏನು ಎತ್ತ ಅಂತೇಳಿ ಎಲ್ಲ ಕೇಳ್ತಾರೆ, ಎಲ್ಲ ತಿಳ್ಕೊಂತಾರೆ. ಎಲ್ಲ ತಿಳ್ಕೊಂಡು ಆಮೇಲೆ ಚೇಂಜ್ ಆಗ್ತಾರೆ ಶಿಲ್ಪಕ್ಕ. ಭಾರಿ ಇದ್ದಾರೆ ಅವರಿಬ್ರು ಗಂಡ ಹೆಂಡ್ತಿ. ಅವ್ರಿಬ್ರು ಏನೇಂದ್ರು ಸಾಯತಕ್ಕ ನಂಬಾರ್ದು ಮಂಗಾಗೈತೆ ನಮಗೆ ಇಬ್ಬರೊಳಗೂ. ನೀನೇನೋ ನನ್ನ ಸಖತ್ ಬೇಜಾರಾಗೈತಿ. ನೋಡೋದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಇವ್ರೇನೋ ಬಂದು ಮಾತಾಡ್ತಾರೇನೋ, ಇವ್ರೇನೋ ಅಂತಾರೇನೋ ಅಂತ ಹೇಳಿ ಬಂದು ಅಂತ ಹೇಳ್ತಿ. ನಾವು ಯಾಕೆ ಮಾತಾಡಕ್ಕೆ ಹೋಗೋಣ ಹೇಳ್ರಿ. ನಮಗೆ ಸರಿಯಾಗಿ ಮರ್ಯಾದೆ ಆದಮೇಲೆ ಇನ್ನು ಅವ್ರ ಬಗ್ಗೆ ಅವ್ರದ್ದು ಪರವಹಿಸ್ಕೊಂಡು ಮಾತಾಡಕ್ಕೆ ಹೋದ್ರೆ ನಮಗೆ ಮರ್ಯಾದೆ ಇರ್ತವೆ. ನಾವಂತೂ ಮಾತಾಡಕ್ಕೆ ಹೋಗಲ್ಲ. ಏನನ್ನ ಮಾಡ್ಕೊಂಬೇಡ, ಅವ್ರ ಸುದ್ದಿನೇ ಬೇಡ, ನಮ್ದು ಅವ್ರ ಸುದ್ದಿನೇ ಹೇಳ್ಬೇಡ ಇಲ್ಲಿ ಅಂತ ಹೇಳಿದೆವು ನಮ್ಮ ಅತ್ತೆಗೆ ಮಾಕು ಕೊಡ್ದಂಗೆ. ನಮ್ಮ ಅಯ್ಯಪ್ಪ ಸಿಟ್ಟಾತು, ಸುಮ್ಮನೆ ಆಗ್ತಾರೆ ನೋಡು. ನೋಡ್ತಾ ಇರ್ರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.